ಕಾರವಾರ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೀನು ಚುಚ್ಚಿ ಅಕ್ಷಯ್ ಮಾಜಾಳಿಕಾರ್ ಅನ್ನುವಂತಹ ಯುವಕ ಗಾಯಗೊಂಡಿದ್ದ. ಆತನನ್ನ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯವೇ ಈತನ ಸಾವಿಗೆ ಕಾರಣ ಆಗಿದೆ ಅಂತ ಹೇಳಿ ಈಗ ಸಂಬಂಧಿಕರು, ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ಆಸ್ಪತ್ರೆಯ ಮುಂದೆ ಕುಳಿತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನುಗಾರ ಯುವಕನೋರ್ವ ಅನಾವಶ್ಯಕವಾಗಿ ಸಾವನ್ನಪ್ಪಿದ್ದಾನೆ. ಆ ಮೀನು ಹಿಡಿಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಆತ ದುರ್ದೈವದ ಸಾವನ್ನಪ್ಪಿರುವಂತದ್ದು. ಅಕ್ಟೋಬರ್ 14ರಂದು ಈ ಘಟನೆ ನಡೆದಿತ್ತು. ನಾನೀಗ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಇದೇ ಮೆಡಿಕಲ್ ಕಾಲೇಜು ಸಂಬಂಧಪಟ್ಟಂತಹ ಜಿಲ್ಲಾಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಕೂಡ ಪಡಿತಾ ಇದ್ದ. ಅಕ್ಟೋಬರ್ 14ರಂದು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಹೊಟ್ಟೆ ಭಾಗಕ್ಕೆ ತೀವ್ರ ಗಾಯವಾಗಿತ್ತು. ಆತನ ಕಾರವಾರದ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆಂಬ ಕಾರಣಕ್ಕೆ ಊರಿನವರು ಮತ್ತು ಸ್ಥಳೀಯರು, ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಉಳ್ವೇಕರರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದರಿಂದ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಎಂಬ ದೂರು ಆರೋಪ ಕೂಡ ಕೇಳಿ ಬಂದಿರುತ್ತದೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಳಿ, ಅಂದ್ರೆ ಶಾಸಕರು ಮತ್ತು ಎಂಎಲ್ಸಿಗಳು ಕೂಡ ಇದ್ದಾರೆ. ಕಾರವಾರ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೀನು ಚುಚ್ಚಿ ಅಕ್ಷಯ್ ಮಾಜಾಳಿಕಾರ್ ಅನ್ನುವಂತಹ ಯುವಕ ಗಾಯಗೊಂಡಿದ್ದ. ಆತನನ್ನ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯವೇ ಈತನ ಸಾವಿಗೆ ಕಾರಣ ಆಗಿದೆ ಅಂತ ಹೇಳಿ ಈಗ ಸಂಬಂಧಿಕರು, ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ಆಸ್ಪತ್ರೆಯ ಮುಂದೆ ಕುಳಿತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನುಗಾರ ಯುವಕನೋರ್ವ ಅನಾವಶ್ಯಕವಾಗಿ ಸಾವನ್ನಪ್ಪಿದ್ದಾನೆ. ಆ ಮೀನು ಹಿಡಿಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಆತ ದುರ್ದೈವದ ಸಾವನ್ನಪ್ಪಿರುವಂತದ್ದು. ಅಕ್ಟೋಬರ್ 14ರಂದು ಈ ಘಟನೆ ನಡೆದಿತ್ತು. ನಾನೀಗ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಇದೇ ಮೆಡಿಕಲ್ ಕಾಲೇಜು ಸಂಬಂಧಪಟ್ಟಂತಹ ಜಿಲ್ಲಾಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಕೂಡ ಪಡಿತಾ ಇದ್ದ. ಅಕ್ಟೋಬರ್ 14ರಂದು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಹೊಟ್ಟೆ ಭಾಗಕ್ಕೆ ತೀವ್ರ ಗಾಯವಾಗಿತ್ತು. ಆತನನ್ನ ಕಾರವಾರದ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆಂಬ ಕಾರಣಕ್ಕೆ ಊರಿನವರು ಮತ್ತು ಸ್ಥಳೀಯರು, ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಉಳ್ವೇಕರರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದರಿಂದ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಎಂಬ ದೂರು ಆರೋಪ ಕೂಡ ಕೇಳಿ ಬಂದಿರುತ್ತದೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಳಿ, ಅಂದ್ರೆ ಶಾಸಕರು ಮತ್ತು ಎಂಎಲ್ಸಿಗಳು ಕೂಡ ಇದ್ದಾರೆ. ಕಾರವಾರ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೀನು ಚುಚ್ಚಿ ಅಕ್ಷಯ್ ಮಾಜಾಳಿಕಾರ್ ಅನ್ನುವಂತಹ ಯುವಕ ಗಾಯಗೊಂಡಿದ್ದ. ಆತನನ್ನ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯವೇ ಈತನ ಸಾವಿಗೆ ಕಾರಣ ಆಗಿದೆ ಅಂತ ಹೇಳಿ ಈಗ ಸಂಬಂಧಿಕರು, ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ಆಸ್ಪತ್ರೆಯ ಮುಂದೆ ಕುಳಿತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನುಗಾರ ಯುವಕನೋರ್ವ ಅನಾವಶ್ಯಕವಾಗಿ ಸಾವನ್ನಪ್ಪಿದ್ದಾನೆ. ಆ ಮೀನು ಹಿಡಿಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಆತ ದುರ್ದೈವದ ಸಾವನ್ನಪ್ಪಿರುವಂತದ್ದು. ಅಕ್ಟೋಬರ್ 14ರಂದು ಈ ಘಟನೆ ನಡೆದಿತ್ತು. ನಾನೀಗ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಇದೇ ಮೆಡಿಕಲ್ ಕಾಲೇಜು ಸಂಬಂಧಪಟ್ಟಂತಹ ಜಿಲ್ಲಾಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಕೂಡ ಪಡಿತಾ ಇದ್ದ. ಅಕ್ಟೋಬರ್ 14ರಂದು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಹೊಟ್ಟೆ ಭಾಗಕ್ಕೆ ತೀವ್ರ ಗಾಯವಾಗಿತ್ತು. ಆತನನ್ನ ಕಾರವಾರದ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆಂಬ ಕಾರಣಕ್ಕೆ ಊರಿನವರು ಮತ್ತು ಸ್ಥಳೀಯರು, ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಉಳ್ವೇಕರರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದರಿಂದ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಎಂಬ ದೂರು ಆರೋಪ ಕೂಡ ಕೇಳಿ ಬಂದಿರುತ್ತದೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಳಿ, ಅಂದ್ರೆ ಶಾಸಕರು ಮತ್ತು ಎಂಎಲ್ಸಿಗಳು ಕೂಡ ಇದ್ದಾರೆ. ಕಾರವಾರ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೀನು ಚುಚ್ಚಿ ಅಕ್ಷಯ್ ಮಾಜಾಳಿಕಾರ್ ಅನ್ನುವಂತಹ ಯುವಕ ಗಾಯಗೊಂಡಿದ್ದ. ಆತನನ್ನ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯವೇ ಈತನ ಸಾವಿಗೆ ಕಾರಣ ಆಗಿದೆ ಅಂತ ಹೇಳಿ ಈಗ ಸಂಬಂಧಿಕರು, ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ಆಸ್ಪತ್ರೆಯ ಮುಂದೆ ಕುಳಿತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ.
ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನುಗಾರ ಯುವಕನೋರ್ವ ಅನಾವಶ್ಯಕವಾಗಿ ಸಾವನ್ನಪ್ಪಿದ್ದಾನೆ. ಆ ಮೀನು ಹಿಡಿಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಆತ ದುರ್ದೈವದ ಸಾವನ್ನಪ್ಪಿರುವಂತದ್ದು. ಅಕ್ಟೋಬರ್ 14ರಂದು ಈ ಘಟನೆ ನಡೆದಿತ್ತು. ನಾನೀಗ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಇದೇ ಮೆಡಿಕಲ್ ಕಾಲೇಜು ಸಂಬಂಧಪಟ್ಟಂತ ಜಿಲ್ಲಾಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಕೂಡ ಪಡಿತಾ ಇದ್ದ. ಅಕ್ಟೋಬರ್ 14ರಂದು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಹೊಟ್ಟೆ ಭಾಗಕ್ಕೆ ತೀವ್ರ ಗಾಯವಾಗಿತ್ತು. ಆತನನ್ನ ಕಾರವಾರದ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆಂಬ ಕಾರಣಕ್ಕೆ ಊರಿನವರು ಮತ್ತು ಸ್ಥಳೀಯರು ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಉಳ್ವೇಕರರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದರಿಂದ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಎಂಬ ದೂರು ಆರೋಪ ಕೂಡ ಕೇಳಿ ಬಂದಿರುತ್ತದೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಳಿ ಅಂದ್ರೆ ಶಾಸಕರು ಮತ್ತು ಎಂಎಲ್ಸಿಗಳು ಕೂಡ ಇದ್ದಾರೆ. ಕಾರವಾರ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೀನು ಚುಚ್ಚಿ ಅಕ್ಷಯ್ ಮಾಜಾಳಿಕಾರ್ ಅನ್ನುವಂತಹ ಯುವಕ ಗಾಯಗೊಂಡಿದ್ದ. ಆತನನ್ನ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯವೇ ಈತನ ಸಾವಿಗೆ ಕಾರಣ ಆಗಿದೆ ಅಂತ ಹೇಳಿ ಈಗ ಸಂಬಂಧಿಕರು ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ಆಸ್ಪತ್ರೆಯ ಮುಂದೆ ಕುಳಿತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನುಗಾರ ಯುವಕನೋರ್ವ ಅನಾವಶ್ಯಕವಾಗಿ ಸಾವನ್ನಪ್ಪಿದ್ದಾನೆ. ಆ ಮೀನು ಹಿಡಿಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಆತ ದುರ್ದೈವದ ಸಾವನ್ನಪ್ಪಿರುವಂತದ್ದು. ಅಕ್ಟೋಬರ್ 14ರಂದು ಈ ಘಟನೆ ನಡೆದಿತ್ತು. ನಾನೀಗ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಇದೇ ಮೆಡಿಕಲ್ ಕಾಲೇಜು ಸಂಬಂಧಪಟ್ಟಂತ ಜಿಲ್ಲಾಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಕೂಡ ಪಡಿತಾ ಇದ್ದ. ಅಕ್ಟೋಬರ್ 14ರಂದು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಹೊಟ್ಟೆ ಭಾಗಕ್ಕೆ ತೀವ್ರ ಗಾಯವಾಗಿತ್ತು. ಆತನನ್ನ ಕಾರವಾರದ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆಂಬ ಕಾರಣಕ್ಕೆ ಊರಿನವರು ಮತ್ತು ಸ್ಥಳೀಯರು ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಉಳ್ವೇಕರರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದರಿಂದ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಎಂಬ ದೂರು ಆರೋಪ ಕೂಡ ಕೇಳಿ ಬಂದಿರುತ್ತದೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಳಿ ಅಂದ್ರೆ ಶಾಸಕರು ಮತ್ತು ಎಂಎಲ್ಸಿಗಳು ಕೂಡ ಇದ್ದಾರೆ. ಕಾರವಾರ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೀನು ಚುಚ್ಚಿ ಅಕ್ಷಯ್ ಮಾಜಾಳಿಕಾರ್ ಅನ್ನುವಂತಹ ಯುವಕ ಗಾಯಗೊಂಡಿದ್ದ. ಆತನನ್ನ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯವೇ ಈತನ ಸಾವಿಗೆ ಕಾರಣ ಆಗಿದೆ ಅಂತ ಹೇಳಿ ಈಗ ಸಂಬಂಧಿಕರು ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ಆಸ್ಪತ್ರೆಯ ಮುಂದೆ ಕುಳಿತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನುಗಾರ ಯುವಕನೋರ್ವ ಅನಾವಶ್ಯಕವಾಗಿ ಸಾವನ್ನಪ್ಪಿದ್ದಾನೆ. ಆ ಮೀನು ಹಿಡಿಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಆತ ದುರ್ದೈವದ ಸಾವನ್ನಪ್ಪಿರುವಂತದ್ದು. ಅಕ್ಟೋಬರ್ 14ರಂದು ಈ ಘಟನೆ ನಡೆದಿತ್ತು. ನಾನೀಗ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಇದನ್ನು ಗಮನಿಸಬಹುದು. ಇದೇ ಮೆಡಿಕಲ್ ಕಾಲೇಜು ಸಂಬಂಧಪಟ್ಟಂತ ಜಿಲ್ಲಾಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಕೂಡ ಪಡಿತಾ ಇದ್ದ. ಅಕ್ಟೋಬರ್ 14ರಂದು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕಾಂಡಿ ಜಾತಿಯ ಮೀನು ಹಾರಿದ ಪರಿಣಾಮವಾಗಿ ಹೊಟ್ಟೆ ಭಾಗಕ್ಕೆ ತೀವ್ರ ಗಾಯವಾಗಿತ್ತು. ಆತನನ್ನ ಕಾರವಾರದ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆಂಬ ಕಾರಣಕ್ಕೆ ಊರಿನವರು ಮತ್ತು ಸ್ಥಳೀಯರು ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಉಳ್ವೇಕರರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದರಿಂದ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಎಂಬ ದೂರು ಆರೋಪ ಕೂಡ ಕೇಳಿ ಬಂದಿರುತ್ತದೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಳಿ ಅಂದ್ರೆ ಶಾಸಕರು ಮತ್ತು ಎಂಎಲ್ಸಿಗಳು ಕೂಡ ಇದ್ದಾರೆ.